ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣ ಅಂದ್ರೇನಿ ಹಾಗೆ. ಇಲ್ಲಿ ದಿನಕ್ಕೊಂದು ಲೆಕ್ಕಾಚಾರ, ಗಂಟೆಗೊಂದು ಟ್ವಿಸ್ಟ್ ನಡೀತಾನೆ ಇರುತ್ತೆ. ಕಳೆದ ಕೆಲವು ದಿನಗಳಿಂದ ಎಲ್ಲರೂ ಮಾತನಾಡ್ತಿರೋದು ಒಂದೇ ವಿಷಯ. ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ಮುಗಿದೇ ಹೋಯ್ತು ಅಂತ. ಸಿದ್ದರಾಮಯ್ಯನವರು ಸಿಎಂ ಹುದ್ದೆಗೆ ರಿಸೈನ್ ಮಾಡಿದ ಮೇಲೆ ಅವರು ಸೈಡ್ ಲೈನ್ ಆಗಿದ್ದಾರೆ. ಅವರ ಚಾಪ್ಟರ್ ಕ್ಲೋಸ್ ಆಯ್ತು ಅಂತ ಕಮೆಂಟ್ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಅಸಲಿ ವಿಷಯ ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಯಾಕಂದರೆ ಸಿದ್ದರಾಮಯ್ಯನವರ ಈ ಮೌನ, ಈ ಸಮಾಧಾನ ಓಡಿ ಹೋಗೋಕೆ ಅಲ್ಲ, ಸರಿಯಾಗಿ ಗುಮ್ಮೋಕೆ ಪಿಚ್ ರೆಡಿ ಮಾಡ್ಕೊಳ್ತಿರೋದು. ಟಗರು ಒಂದು ಹೆಜ್ಜೆ ಹಿಂದೆ ಇಟ್ಟಿದೆ ಅಂದರೆ ಅದರ ಅರ್ಥ ಬೇರೆನೇ ಇದೆ. ಸಿದ್ದರಾಮಯ್ಯನವರ ಪೊಲಿಟಿಕಲ್ ಜರ್ನಿ ಇದು ಅಂತ್ಯವಲ್ಲ, ಇದು ಹೊಸ ಪರ್ವದ ಆರಂಭ. ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ 2028ರ ಚುನಾವಣೆಗೆ ಒಂದು ಪ್ಲಾನ್ ಬಿ ಸಿದ್ಧವಾಗಿದೆ. ಅಷ್ಟಕ್ಕೂ ಏನಿದು ಪ್ಲಾನ್ ಬಿ? ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ಳುವ ಸತೀಶ್ ಜಾರಕಿಹೊಳಿ ಕೊಟ್ಟ ಆ ಬಿಗ್ ಅಪ್ಡೇಟ್ ಏನು? ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಾವು ರಾಜ್ಯ ರಾಜಕಾರಣದ ಇಂಚಿಂಚು ಮಾಹಿತಿಯನ್ನು ಬಯಲು ಮಾಡ್ತೀವಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಸತೀಶ್ ಜಾರಕಿಹೊಳಿ ಕೊಟ್ಟ ಬಿಗ್ ಟ್ವಿಸ್ಟ್. ವೀಕ್ಷಕರೇ, ಸದ್ಯ ಸ್ಟೇಟ್ ಕಾಂಗ್ರೆಸ್ನಲ್ಲಿ ಸಖತ್ ಹಾಟ್ ಟಾಪಿಕ್ ಅಂದರೆ ಅದು 2028ರ ಎಲೆಕ್ಷನ್ ವಿಷಯ. ಸಿದ್ದರಾಮಯ್ಯ ಮತ್ತು ಅವರ ಪರಮಾಪ್ತ ಶಿಷ್ಯ ಸತೀಶ್ ಜಾರಕಿಹೊಳಿ ನಡುವೆ ಮನಸ್ತಾಪ ಶುರುವಾಗಿದೆ ಅನ್ನೋ ಗಾಸಿಪ್ಗಳು ದಟ್ಟವಾಗಿ ಕೇಳಿ ಬರ್ತಿದ್ದವು. ಈ ಐಟಿ ಸೆಲ್ನವರು ಹಬ್ಬಿಸ್ತಿರೋ ಸುಳ್ಳು ಸುದ್ದಿಗಳನ್ನು ನೋಡಿ ಸತೀಶ್ ಜಾರಕಿಹೊಳಿ ಅವರೇ ಈಗ ಖಡಕ್ ಆಗಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಫೋಟಕ ಸತ್ಯ ಬಿಚ್ಚಿಟ್ಟಿದ್ದಾರೆ. ನೋಡಿ ಸ್ವಾಮಿ, ಸಿದ್ದರಾಮಯ್ಯನವರನ್ನು ಕಡೆಗಣಿಸೋ ಪ್ರಶ್ನೆಯೇ ಇಲ್ಲ. ಅವರೇ ನಮ್ಮ ಲೀಡರ್. 2028ರ ಮುಂದಿನ ಅಸೆಂಬ್ಲಿ ಎಲೆಕ್ಷನ್ ಅನ್ನು ನಾವು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎದುರಿಸುತ್ತೀವಿ ಅಂತ ಸಿಂಗಲ್ ಲೈನ್ನಲ್ಲಿ ಮ್ಯಾಟರ್ ಕ್ಲಿಯರ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, 2028ರ ಎಲೆಕ್ಷನ್ಗೆ ಸಿದ್ದರಾಮಯ್ಯನವರೇ ತಮ್ಮ ಬಾಸ್ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದ್ದಾರೆ. ಇದು ಬಿಜೆಪಿ ಮತ್ತು ಜೆಡಿಎಸ್ ಪಾಳೆಯದಲ್ಲಿ ಮಾತ್ರವಲ್ಲ, ಸ್ವತಃ ಕಾಂಗ್ರೆಸ್ ಒಳಗಿರುವ ಎದುರಾಳಿಗಳಿಗೂ ದೊಡ್ಡ ನಡುಕ ಹುಟ್ಟಿಸಿದೆ. ಸಿದ್ದರಾಮಯ್ಯ ಫಿನಿಕ್ಸ್ ಹಕ್ಕಿಯಂತೆ ಪುಟಿದೇಳುವ ನಾಯಕ. ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ಮುಗೀತು ಅಂತ ಅಂದುಕೊಂಡಾಗಲೆಲ್ಲ ಅವರು ಮತ್ತೆ ಮತ್ತೆ ಫಿನಿಕ್ಸ್ ಹಕ್ಕಿಯಂತೆ ಮೇಲೆದ್ದು ಬಂದಿದ್ದಾರೆ ಅನ್ನೋದಕ್ಕೆ ಇತಿಹಾಸವೇ ಸಾಕ್ಷಿ. ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿ ನೋಡಿದರೆ 2006ರಲ್ಲಿ ಅವರು ಜೆಡಿಎಸ್ನಿಂದ ಉಚ್ಚಾಟನೆಗೊಂಡಾಗ ಅವರ ಕೆರಿಯರ್ ಅಂತ್ಯವಾಯಿತು ಅಂತಾನೆ ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಅಂದು ನಡೆದ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ನಲ್ಲಿ ಕೇವಲ 257 ಮತಗಳಿಂದ ಗೆದ್ದು ಅವರು ರಾಜಕೀಯ ಪುನರ್ಜನ್ಮ ಪಡೆದರು. ಅಲ್ಲಿಂದ ಕೇವಲ 7 ವರ್ಷಗಳಲ್ಲಿ ಅವರು ಈ ರಾಜ್ಯದ ಸಿಎಂ ಕೂಡ ಆದರು. ಮತ್ತೆ 2018ರಲ್ಲಿ ಸೋಲಾದಾಗಲೂ ಅಷ್ಟೇ ಅವರು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಉರುಳಿಸಿದ ದಾಳಕ್ಕೆ ಮೈತ್ರಿ ಸರ್ಕಾರವೇ ಪತನವಾಯಿತು ಅನ್ನೋ ವಿಶ್ಲೇಷಣೆಗಳಿವೆ. 2023ರಲ್ಲಿ ಅವರು ಮತ್ತೆ ಸಿಎಂ ಆಗ್ತಾರೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಸಿದ್ದರಾಮೋತ್ಸವದ ಮೂಲಕ ಅವರು ತಮ್ಮ ವರ್ಚಸ್ಸನ್ನು ಸಾಬೀತುಪಡಿಸಿದರು. ಹೀಗಾಗಿ ಸಿದ್ದರಾಮಯ್ಯನವರ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಅಷ್ಟು ಸುಲಭವಾಗಿ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗಿಲ್ಲ. ಡಿಕೆಶಿಗೆ ಶುರುವಾಯ್ತಾ ಡಬ. ಈಗ ರಾಜ್ಯ ರಾಜಕಾರಣದಲ್ಲಿ ಹೈ ವೋಲ್ಟೇಜ್ ಡ್ರಾಮಾ ನಡೀತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಈಗ ಸಿದ್ದರಾಮಯ್ಯನವರ ಭಯ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಿದೆ. ಯಾಕಂದರೆ ಡಿಕೆಶಿ ಅವರು ಸಿದ್ದರಾಮಯ್ಯನವರನ್ನು ತೀರಾ ಹತ್ತಿರದಿಂದ ನೋಡಿದ್ದಾರೆ. ಸಿದ್ದರಾಮಯ್ಯ ದಾಳ ಉರುಳಿಸಿದರೆ ಏನಾಗುತ್ತೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು. ಕೆಲವು ದಿನಗಳ ಹಿಂದೆ ಡಿಕೆಶಿ ಅವರು ತಮ್ಮ ಕುಟುಂಬದ ಜೊತೆ ಸಿದ್ದರಾಮಯ್ಯನವರ ಮನೆಗೆ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಹೋಗಿದ್ದರು. ಈ ದಿಢೀರ್ ಭೇಟಿಯ ಹಿಂದೆ ಒಂದು ದೊಡ್ಡ ಕಾರಣವಿತ್ತು. ಮೂಲಗಳ ಪ್ರಕಾರ ಕೆಲವು ಶಾಸಕರು ಡಿಕೆಶಿ ವಿರುದ್ಧ ಸಿದ್ದರಾಮಯ್ಯನವರಿಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದರಂತೆ. ಡಿಕೆಶಿ ಫುಲ್ ಚೇಂಜ್ ಆಗಿದ್ದಾರೆ, ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಶಾಸಕರು ಹಾಕಿಕೊಟ್ಟಿದ್ದರಂತೆ. ಈ ವಿಷಯ ಗೊತ್ತಾದ ಕೂಡಲೇ ಡಿಕೆಶಿ ಗಾಬರಿಯಾಗಿ ಕಮ್ಯುನಿಕೇಷನ್ ಗ್ಯಾಪ್ ಆಗಬಾರದು ಅಂತ ಸಿದ್ದು ಮನೆಗೆ ಹೋಗಿ ಸಮಾಧಾನ ಮಾಡಿ ಬಂದಿದ್ದಾರೆ. ಅಲ್ಲದೆ ನನ್ನ ಬಗ್ಗೆ ಯಾರು ಏನು ಹೇಳಿದರೂ ನಂಬಬೇಡಿ ಅಂತ ಸಿದ್ದರಾಮಯ್ಯನವರಿಗೆ ಕೈ ಮುಗಿದು ಬಂದಿದ್ದಾರೆ. ಹೈಕಮಾಂಡ್ನ ರಹಸ್ಯ ಪ್ಲಾನ್ ಬಿ. ಅಸಲಿಗೆ ಕಾಂಗ್ರೆಸ್ ಹೈಕಮಾಂಡ್ 2028ರ ಚುನಾವಣೆಗೆ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದೆ. ಸಿದ್ದರಾಮಯ್ಯ ಅವರು ಸಿಎಂ ಹುದ್ದೆಗೆ ರಿಸೈನ್ ಮಾಡಿದಾಗಲೇ ಹೈಕಮಾಂಡ್ ಅವರಿಗೆ ಒಂದು ಬ್ಲೂ ಪ್ರಿಂಟ್ ತೋರಿಸಿತ್ತಂತೆ. ನೀವು ಈಗ ಹುದ್ದೆ ತ್ಯಾಗ ಮಾಡಿದ್ದಕ್ಕೆ ಕುಗ್ಗಬೇಡಿ. 2028ರಲ್ಲಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತಂದರೆ
ನೀವೇ ಮತ್ತೆ ಸಿಎಂ ಆಗಬಹುದು ಅಂತ ಭರವಸೆ ನೀಡಿದ್ದಾರಂತೆ. ಇದಕ್ಕಾಗಿಯೇ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ 2 ವರ್ಷ ಮೊದಲೇ ರಾಜ್ಯ ಯಾತ್ರೆ ಮಾಡೋಕೆ ಸೂಚನೆ ನೀಡಿದೆ. ಇತ್ತೀಚೆಗೆ ಡಿಕೆಶಿ ಅಭಿಮಾನಿಗಳು ಘೋಷಣೆ ಕೂಗಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಗರಂ ಆಗಿದ್ದರ ಹಿಂದಿನ ರಹಸ್ಯವು ಇದೇ ಇರಬಹುದು. ಕಾಂಗ್ರೆಸ್ ಪಕ್ಷ ಅಂದರೆ ಒಬ್ಬರೇ ನಾಯಕ ಅಲ್ಲ, ಎಲ್ಲರೂ ಬೇಕು ಅನ್ನೋದು ಹೈಕಮಾಂಡ್ ಸಂದೇಶ. ಈ ಪ್ಲಾನ್ ಬಿ ಬಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೂ ಈಗ ಟೆನ್ಷನ್ ಶುರುವಾಗಿದೆ. ದಸರಾ ನಂತರ ಟಗರು ರಾಜ್ಯ ಪ್ರವಾಸಕ್ಕೆ ಸಜ್ಜು. ಸಿದ್ದರಾಮಯ್ಯ ಈಗ ಮನೆಯಲ್ಲಿ ಸುಮ್ಮನೆ ಕುಳಿತಿಲ್ಲ, ಅವರು ತಮ್ಮ ಫಿಟ್ನೆಸ್ ಕಡೆಗೆ ಗಮನ ಕೊಡ್ತಿದ್ದಾರೆ. ಪ್ರತಿದಿನ ವಾಕಿಂಗ್, ಯೋಗ ಮತ್ತು ಡಯಟ್ ಫಾಲೋ ಮಾಡ್ತಿದ್ದಾರೆ. ಯಾಕಂದ್ರೆ 77 ವರ್ಷದ ಈ ನಾಯಕನಿಗೆ ಇಡೀ ರಾಜ್ಯ ಸುತ್ತುವ ಶಕ್ತಿ ಬೇಕಿದೆ. ದಸರಾ ಮುಗಿದ ನಂತರ ಸಿದ್ದರಾಮಯ್ಯನವರು ಅಹಿಂದ ಸಂಘಟನೆಯನ್ನು ಬಲಪಡಿಸಲು ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಅವರ ಆಪ್ತರು ಈಗಾಗಲೇ ಪ್ರವಾಸಕ್ಕೆ ಬೇಕಾದ ವಾಹನ ಮತ್ತು ರಣತಂತ್ರಗಳನ್ನು ಸಿದ್ಧಪಡಿಸಿದ್ದಾರೆ. ಅಹಿಂದ ನಾಯಕತ್ವದ ಬಗ್ಗೆ ಈಗ ಚರ್ಚೆ ಬೇಡ, ಕಾಲ ಬಂದಾಗ ಬದಲಾವಣೆ ಆಗೋದು ಕಾಮನ್ ಪ್ರೊಸೆಸ್ ಅಂತ ಹಿಂದೆ ಸತೀಶ್ ಜಾರಕಿಹೊಳಿ ಹೇಳಿರೋದು ಕೂಡ ಸಿದ್ದರಾಮಯ್ಯನವರ 2ನೇ ಇನ್ನಿಂಗ್ಸ್ನ ಮುನ್ಸೂಚನೆ ಇರಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ಕರ್ನಾಟಕ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಯುಗ ಇನ್ನೂ ಮುಗಿದಿಲ್ಲ. ಸಿದ್ದರಾಮಯ್ಯನವರ ಈ ಸೆಕೆಂಡ್ ಇನ್ನಿಂಗ್ಸ್ ಮತ್ತು ಹೈಕಮಾಂಡ್ನ ಪ್ಲಾನ್ ಬಿ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿ ಭೂಕಂಪ ಸೃಷ್ಟಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸಿದ್ದು ಮತ್ತು ಡಿಕೆಶಿ ಜೋಡಿ 2028ರಲ್ಲಿ ಮತ್ತೆ ಮ್ಯಾಜಿಕ್ ಮಾಡುತ್ತಾ? ನಿಮಗೇನನ್ನಿಸುತ್ತೆ ವೀಕ್ಷಕರೇ? 2028ರಲ್ಲೂ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಅನ್ನು ಮುನ್ನಡೆಸಬೇಕಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇಂತಹದೇ ರೋಚಕ ರಾಜಕೀಯ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.